ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಮ್ಮಮ್ಮ ಅಂತೂ ಅಯ್ಯೋ ದೇವ್ರೆ, ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಅಂತ ಕೂಗಾಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ಅವ್ವ ಯಾರನ್ನು ನಂಬಬೇಕೋ ಬಿಡಬೇಕೋ ನನಗೆ ಅರ್ಥನೇ ಆಗ್ತಾ ಇಲ್ಲವ್ವ, ಎಲ್ಲರೂ ನನ್ನ ಬೆನ್ನಿಗೆ ಚೂರಿ ಹಾಕಿಬಿಟ್ರು, ನಾನು ಯಾರನ್ನು ನಂಬಿದ್ನೋ ಅವರೇ ನನಗೆ ಮೋಸ ಮಾಡಿಬಿಟ್ರು, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲವ್ವ ಅಂತ ಹೇಳಿ ಇಲ್ಲಿ ಶಿವರಾಮೇಗೌಡರು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಆಗ ಸಾವಿತ್ರಿನೂ ಕೂಡ ಇದೇ ಸರಿಯಾದ ಸಮಯ, ಈಗ ನಾನು ಮಾತಾಡೋದೇ ಸಮಯ ಅಂತ ಹೇಳಿಬಿಟ್ಟು, ಅಣ್ಣ ನೀನೇನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ ಅಂತ ಹೇಳ್ತಾರೆ. ಏನದು ಅಂತ ಶಿವರಾಮೇಗೌಡರು ಕೇಳಿದಾಗ, ಅದು ಅಣ್ಣ, ಆವತ್ತು ನಾನೊಂದು ಹುಡುಗನ ಹೇಳಿದ್ನಲ್ವ, ನಮ್ಮ ಕಣ್ಮಣಿಗೆ ತುಂಬ ಒಳ್ಳೆ ಸಂಬಂಧ, ಅದು ಅವ್ರು ಇನ್ನೂ ಕೂಡ ನಮ್ಮ ಕಣ್ಮಣಿನ ಬೇಕಾದರೆ ಮದುವೆ ಆಗ್ತಾರೆ, ಒಳ್ಳೆ ಮನೆತನ ಅಣ್ಣ ಅವ್ರದ್ದು ಅಂತ ಹೇಳ್ತಾರೆ. ಅವ್ರು ಇಲ್ಲೇ ಇದ್ದಾರೆ ಅಣ್ಣ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾರೆ. ಇದನ್ನು ಕೇಳಿಸಿಕೊಂಡ ಈಶ್ವರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇವಳು ಏನು ಮಾಡಕ್ಕೆ ಹೊರಟಿದ್ದಾಳೆ, ನನಗೆ ಬಂದಿರೋ ದುಡ್ಡನ್ನೆಲ್ಲ ಮೋಸ ಮಾಡಿಬಿಟ್ಲು, ಛೇ ಈ ಸಾವಿತ್ರಿ ಸಾಮಾನ್ಯದವಳೆಲ್ಲ, ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದಾಳೆ ಅನಿಸ್ತಾ ಇದೆ ಅಂತ ಈಶ್ವರಿ ಕೋಪ ಮಾಡ್ಕೊತಾ ಇರ್ತಾರೆ. ಅಣ್ಣ ಅವರಿಲ್ಲೇ ಇದ್ದಾರೆ ಅಣ್ಣ, ಬನ್ನಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಕಣ್ಮಣಿ ಬಗ್ಗೆ ಅಂತ ನಮ್ಮ ಅಣ್ಣ ಮುಂದೆ ಹೇಳಿ ಅಂತ ಸಾವಿತ್ರಿ ಹೇಳ್ತಾರೆ. ಸಾವಿತ್ರಿ ತೋರಿಸಿದ ಆ ಹುಡುಗನ ಅಪ್ಪ ಬಂದ್ಬಿಟ್ಟು ಶಿವರಾಮೇಗೌಡ್ರ ಹತ್ರ ಮುಂದೆ ಮಾತಾಡ್ತಾರೆ. ನೋಡಿ ಶಿವರಾಮೇಗೌಡ್ರೆ, ನಿಮ್ಮಂಥವ್ರು ಬೀಗರಾಗೋದು ತುಂಬಾ ಸ್ವಲ್ಪ ಕಷ್ಟ, ಆದರೂ ನಾವು ಮರ್ಯಾದೆಯಲ್ಲೇ ಇದ್ದೀವಿ. ನನ್ನ ಮಗ ತುಂಬಾ ಕೆಲಸ ಮಾಡ್ಕೊಂಡಿದ್ದವನೇ, ಅವನು 2 ಅಂಗಡಿ ಕೂಡ ಅವನ ಹೆಸರಿಗಿದೆ. ನೋಡಿ ನಿಮ್ಮ ಮಗಳನ್ನೇನಾದರೂ ಮದುವೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಆ ನಂಬಿಕೆ ನನಗಿದೆ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ ಅಂತ ಇಲ್ಲಿ ಆ ಹುಡುಗನ ತಂದೆ ಹೇಳ್ತಾರೆ. ಆಗ ಶಿವರಾಮೇಗೌಡರು ಈ ಕಡೆ ಅಮ್ಮನ ಮುಖ ನೋಡ್ತಾ ಇರ್ತಾರೆ. ಕೂಡ ಅದು ಶಿವರಾಮೇಗೌಡ್ರೆ, ನೋಡಿ ನಿಮ್ಮಂಥವ್ರ ಸಂಬಂಧ ಬೆಳೆಸೋದು ನಮ್ಮ ಪುಣ್ಯ, ನಿಮ್ಮ ಮಗಳು ನಂಗೆ ತುಂಬಾ ಇಷ್ಟ ಆಗಿದ್ದಾಳೆ, ನೀವು ಹ್ಞೂ ಅಂದರೆ ನಾನು ತಾಳಿ ಕಟ್ತೀನಿ ಅಂತ ಆ ಹುಡುಗ ಹೇಳ್ತಾರೆ. ಆಗ ಸಾವಿತ್ರಿ ಕೂಡ, ಅಣ್ಣಯ್ಯ ಒಪ್ಕೊ ಅಣ್ಣಯ್ಯ, ಇಂಥ ಒಳ್ಳೆ ಸಂಬಂಧ ಸಿಗೋದು ನಮ್ಮ ಪುಣ್ಯ ಅನಿಸುತ್ತೆ, ಬೇಡ ಅನ್ಬೇಡ ಅಣ್ಣಯ್ಯ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ. ತುಂಬಾ ಕೋಪ ಬರ್ತಾ ಇರುತ್ತೆ. ಏನಿಲ್ಲ ಹುಡುಗ, ಅಲ್ಲ ನಮ್ಮ ಕಣ್ಮಣಿ ಏನು ಎಂತ ಎಲ್ಲ ವಿಷಯ ಗೊತ್ತಾಗಿದೆ, ಈಗಾಗಲೇ ಏನು ನಡೆದೋಗಿದೆ ಅಂತಲೂ ಕೂಡ ನಿಂಗೆ ಚೆನ್ನಾಗಿ ಗೊತ್ತೈತೆ, ಇಷ್ಟೆಲ್ಲ ಗೊತ್ತಿದ್ರು, ಕಣ್ಮಣಿ ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ಗೊತ್ತಿದ್ರು ನೀನು ಈ ಮದುವೆಗೆ ಒಪ್ಕೊಂಡಿದ್ಯಾ, ನಿಜವಾಗ್ಲೂ ನೀನು ಈ ಮದುವೆಗೆ ಒಪ್ಕೊಂಡಿದ್ಯೋ ಅಥವಾ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಹುಡುಗ ತನ್ನ ತಂದೆ ಮುಖ ನೋಡಿದರೆ ಆ ತಂದೆ ಸಾವಿತ್ರಿ ಮುಖ ನೋಡ್ತಾ ಇರ್ತಾರೆ. ಹೇಳಪ್ಪ ನಿನ್ನೆ ಕೇಳ್ತಾ ಇರೋದು ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾರೆ. ಆಗ ಅದು ಏನು ಮಾತಾಡ್ತಾ ಇದ್ದೀರಾ ಅಂದರೆ, ಆ ಹುಡುಗಿಗೆ ನೆರವಾಗಬೇಕು ಅಂತಲೇ ನಾವು ಈ ರೀತಿ ಮಾತಾಡಿದ್ದು, ನಿಮ್ಗೆ ಒಪ್ಪಿಗೆ ಇದ್ದರೆ ಮಾತ್ರ, ಇಲ್ಲಾಂದ್ರೆ ಬೇಡ ಬಿಡಿ ಅಂತ ಆ ಹುಡುಗನ ತಂದೆ ಹೇಳ್ತಾರೆ. ಅಮ್ಮಮ್ಮ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಪ್ಪ ಹುಡುಗ, ನೀನು ಮದುವೆ ಆಗ್ತಾ ಅಂದಿಯಲ್ಲ ಕಣ್ಮಣಿನ, ಹಾಗಾದರೆ ಒಂದು ಕೇಳಿಸ್ಕೊ, ಈ ಬುದ್ಧಿ ನಿನಗಿದ್ರೆ ಖಂಡಿತವಾಗ್ಲೂ ಮದುವೆ ಮಾಡ್ಕೋಬಹುದು, ನಮ್ಮ ಕಣ್ಮಣಿಗೆ ಯಾವ ಆಸ್ತಿನೂ ಕೂಡ ಕೊಡಲ್ಲ, ಮೈ ಮೇಲೆ ಒಂದು ಸ್ವಲ್ಪ ಚಿನ್ನನೂ ಹಾಕಲ್ಲ, ಹಾಗೆ ಮದುವೆ ಮಾಡಿ ಕಳಿಸ್ತೀವಿ, ನಿಮ್ಗೆ ಒಪ್ಪಿಗೆ ಆಯ್ತಾ ಅಂತ ಅಮ್ಮಮ್ಮ ಕೇಳ್ತಾರೆ. ಆಗ ಹುಡುಗನ ತಂದೆಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಎಲೆ ಮುದುಕಿ, ಈ ಮುದುಕಿ ಸಾಮಾನ್ಯದವಳಲ್ಲ, ನಾವೇನೋ ಶಿವರಾಮೇಗೌಡ್ರ ಕೈ ಹಿಡಿದ್ರೆ ನಮಗೆ ಆಸ್ತಿ ಎಲ್ಲ ನಮ್ಮ ಪಾಲಾಗುತ್ತೆ ಅಂದ್ಕೊಂಡ್ರೆ, ಇವಳು ನೋಡಿದರೆ 1 ರೂಪಾಯಿನೂ ಕೊಡಲ್ಲಂತೆ, ಇದು ಯಾರಿಗೆ ಬೇಕಿತ್ತೋ, ನಮಗೇನು ತಲೆ ಕೆಟ್ಟಾಯ್ತಾ ಅಂತ ಆ ಹುಡುಗನ ತಂದೆ ಯೋಚನೆ ಮಾಡ್ತಾ ಇರ್ತಾರೆ. ಏನಪ್ಪ ಮಾತಾಡು ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಓ ಗೊತ್ತಾಯ್ತಾ, ಹಾಗಾದರೆ ನೀವು ದುಡ್ಡಿಗೋಸ್ಕರ ನಮ್ಮ ಕಣ್ಮಣಿನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದು ಅಂತ ಆಯಿತು ಅಂತ ಅಮ್ಮಮ್ಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸಾವಿತ್ರಿ, ಅಯ್ಯೋ ಅದು ಏನು ಮಾತಾಡ್ತಾ ಇದೆಯವ್ವ ನೀನು ಅಂತ ಸಾವಿತ್ರಿ ಹೇಳ್ತಾರೆ. ಈ ಸಾವಿತ್ರಿ, ನೀನು ಏನೇ ಗೊತ್ತೇ, ಎಲ್ಲರೂ ಹಾಗೆ ಇವಾಗ ದುಡ್ಡಿಗೋಸ್ಕರನೇ ಮದುವೆ ಆಗ್ತೀನಿ ಅನ್ನೋದು ಅಷ್ಟೇ, ಚೆನ್ನಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಈ ಕಡೆ ಅಮ್ಮಮ್ಮ ಹೇಳ್ತಾರೆ. ಅಲ್ಲ ಅಮ್ಮ, ನೀವೇನು ಮಾತಾಡ್ತಾ ಇದ್ದೀರಾ, ಇವಾಗ ಹೆಣ್ಮಕ್ಳಿಗೂ ಕೂಡ ಸಮಾನ ಆಸ್ತಿ ಇದೆ, ಅದು ಬಿಟ್ಟು ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಇವಳನ್ನ ಮದುವೆ ಮಾಡಿಸಿ ಕೊಟ್ಟಿದ್ರು ಕೂಡ ಇವಳ ಪಾಲಿಗೆ ಬರಬೇಕಾದ ಆಸ್ತಿ ಬರಲೇಬೇಕಲ್ವ ಅಂತ ಆ ಹುಡುಗನ ತಂದೆ ಹೇಳ್ತಾರೆ. ಆಗ ಅಮ್ಮಮ್ಮ, ಅಂದ್ಕೊಂಡೆ ನಾನು ಹೀಗೆ ಅಂದ್ಕೊಂಡೆ, ಇದೇ ಥರ ಆಗುತ್ತೆ
ಆಗುತ್ತೆ ಅಂತ. ಎಲ್ಲರೂ ಇಷ್ಟೇ ಆಸ್ತಿಗೋಸ್ಕರನೇ ಮದುವೆ ಆಗಬೇಕು ಅನ್ನೋದು ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ಸಾವಿತ್ರಿ, ಅಯ್ಯೋ ದೇವ್ರೆ, ನಮಗೆ ಸ್ವಲ್ಪನಾದರೂ ಕೈಗೆ ಬರ್ತಿತ್ತು, ಅದು ಬರ್ತಿದ್ದಾಗ ಆಗೋಯ್ತು, ಈ ಯಪ್ಪ ಬಾಯಿ ಮುಚ್ಕೊಂಡಿರೋದು ಇಲ್ಲ ಅಂತ ಸಾವಿತ್ರಿ ತನ್ನ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಅಯ್ಯ, ನೀನು ಆಸ್ತಿಗೋಸ್ಕರನೇ ನಮ್ಮ ಕಣ್ಮಣಿನ ಮದುವೆ ಆಗ್ತಿದ್ದೀನಿ ಅಂದಿದ್ದು. ಲೇ ಶಿವರಾಮ, ಇಲ್ಲಿ ಯಾರನ್ನೂ ಕೂಡ ನಂಬಾರ್ದು, ನಿನ್ನ ಆಸ್ತಿ ಹೊಡಿಬೇಕು ಅಂತಾನೆ ಎಲ್ಲರೂ ಕೂಡ ಒಬ್ಬೊಬ್ಬರು ಈ ರೀತಿ ಮಾತಾಡ್ತಾರೆ, ಯಾರ ಮಾತನ್ನು ನಂಬೇಡ ನೀನು ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಆಗ ಭದ್ರ, ಅಪ್ಪಯ್ಯ ನನ್ನ ಮಾತು ಕೇಳಿ ಅಪ್ಪಯ್ಯ, ನಮ್ಮ ಕಣ್ಮಣಿನ ರಾಖಿ ಜೊತೆ ಮದುವೆ ಮಾಡಿಬಿಡೋಣ. ರಾಖಿ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಅವನು ನಮ್ಮ ಕಣ್ಮಣಿ ಮೇಲೆ ಪ್ರಾಣನೇ ಇಟ್ಕೊಂಡವನೇ. ನಮ್ಮ ಕಣ್ಮಣಿನೂ ಕೂಡ ರಾಖಿ ಅಂದರೆ ತುಂಬಾ ಇಷ್ಟ, ಅವರಿಬ್ಬರನ್ನು ಮದುವೆ ಮಾಡಿಸಿದ್ರೆ ತುಂಬ ಸುಖವಾಗಿರ್ತಾರೆ ಅಪ್ಪಯ್ಯ ಅಂತ ಭದ್ರ ಹೇಳ್ತಾ ಇರ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಗೌರವ ಕೊಡ್ತಾನೆ, ಅವನು ಕಣ್ಮಣಿನ ಚೆನ್ನಾಗಿ ನೋಡ್ಕೊತವನೆ, ನನ್ನ ಮಾತು ಕೇಳಿ ಅಪ್ಪಯ್ಯ ಅಂತ ಭದ್ರ ಹೇಳ್ತಾ ಇರ್ತಾರೆ. ಆಗ ಕಣ್ಮಣಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಭದ್ರ ತನ್ನ ಪರವಾಗಿ ಮಾತಾಡ್ತಾ ಇರೋದನ್ನು ಕೇಳಿ ಕಣ್ಮಣಿ ಖುಷಿಪಟ್ಟರೆ, ಸಾವಿತ್ರಿ ಅಂತೂ, ಲೇ ಭದ್ರ, ತಲೆಗಿಲೆ ಕೆಟ್ಟಾಯ್ತಾ ನಿನಗೆ, ಹೋಗಿ ಹೋಗಿ ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಕಿರ್ಚಾಡ್ತಾರೆ. ಚಿಕ್ಕತೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ನೋಡಿ ನಮ್ಮ ಕಣ್ಮಣಿನ, ಅವಳನ್ನ ನೋಡ್ತಾ ಇದ್ರೆ ಕಣ್ಣಲ್ಲೇ ನೀರು ಬರ್ತಾ ಇದೆ, ಅವಳು ನೋಡ್ತಾ ಇದ್ರೆ ಪಾಪ ಅನ್ನಿಸ್ತಾ ಇದೆ, ಅವಳು ಪ್ರೀತಿ ಮಾಡಿರೋ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಸುಖವಾಗಿರ್ತಾಳೆ, ಒಂದು ಕ್ಷಣ ಅವಳ ಬಗ್ಗೆ ಯೋಚನೆ ಮಾಡಿ ಅಂತ ಭದ್ರ ಹೇಳ್ತಾರೆ. ಮೇಗೌಡರು, ಲೇ ಕಾಟ್ಲೆ, ಅವನು ಎಲ್ಲಿ ಹೋದ, ರಾಖಿ ಎಲ್ಲಿ ಹೋದ ಅಂತ ಕೇಳ್ತಾರೆ. ಗೊತ್ತಿಲ್ಲ ಯಜಮಾನ್ರೆ ಅಂತ ಕಾಟ್ಲೆ ಹೇಳಿದಾಗ, ನೋಡು ಅವನು ಎಲ್ಲೇ ಇರಲಿ ಈಗಲೇ ಕರ್ಕೊಂಡು ಬಾ ಮಂಟಪಕ್ಕೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಅದನ್ನು ಕೇಳಿಸಿಕೊಂಡ ಎಲ್ಲರೂ ಕೂಡ ಶಾಕ್ ಆದರೆ ಕಣ್ಮಣಿ ಮತ್ತು ಭದ್ರಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇಲ್ಲಿ ರಾಖಿ ಅಂತೂ, ಅಯ್ಯೋ ದೇವ್ರೆ, ಕಣ್ಮಣಿ ಬಗ್ಗೆ ತುಂಬಾ ಬೇಜಾರಾಗ್ತಾ ಇದೆ, ನನ್ನ ಪಾಡು ಹೀಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಸರಿಯಾಗಾಯಿತು ನನಗೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಕಾಟ್ಲೆ ಮತ್ತು ಗೋವಿಂದ ಎಲ್ಲರೂ ಕೂಡ ಇಲ್ಲಿ ರಾಖಿನ ಹುಡುಕಾಡ್ತಾ ಇರ್ತಾರೆ. ಆಗ ರಾಖಿನ ನೋಡಿಬಿಟ್ಟು ರಾಖಿ ಹತ್ರನೇ ಹೋಗ್ತಾರೆ ಗೋವಿಂದ ಮತ್ತು ಕಾಟ್ಲೆ. ಆಗ ರಾಖಿ ಭಯದಲ್ಲಿ, ಅಯ್ಯೋ ಯಜಮಾನ್ರೆ, ಖಂಡಿತವಾಗ್ಲೂ ನಾನು ಇಲ್ಲೆಲ್ಲೂ ಇರಲ್ಲ, ಹೊರಟೋಗ್ಬಿಡ್ತೀನಿ, ಮತ್ತೆ ನನಗೇನು ಮಾಡಬೇಡಿ ಅಂತ ರಾಖಿ ಕಣ್ಣೀರು ಹಾಕ್ತಾನೆ. ಆಗ ಗೋವಿಂದ, ನೋಡು ರಾಖಿ, ನಿನಗೇನು ಮಾಡೋಕ್ಕೆ ನಾವು ಬಂದಿಲ್ಲ, ಈಗ ನೋಡು ನಿನ್ನನ್ನು ಶಿವರಾಮೇಗೌ ಅಣ್ಣ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾನೆ, ಬಾ ನೀನು ಅಂತ ಹೇಳ್ತಾರೆ. ಇಲ್ಲ, ನಾನು ಬರಲ್ಲ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ರಾಖಿ ಹೇಳ್ತಾ ಇರ್ತಾರೆ. ಮಂಟಪದ ಹತ್ರ ಕರ್ಕೊಂಡು ಬರ್ತಾರೆ. ಆಗ ಶಿವರಾಮೇಗೌಡರು, ನೋಡು ರಾಖಿ, ನೀ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀಯ ಅಂತ ನನಗೆ ನಂಬಿಕೆ ಇದೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀಯ ಅಲ್ವಾ ಅಂತ ಕೇಳ್ತಾರೆ. ಆಗ ಕಣ್ಮಣಿ ಮತ್ತು ರಾಖಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಮಂಟಪದ ಮುಂದೆ ರಾಖಿ ಮತ್ತು ಕಣ್ಮಣಿ ಮದುವೆ ನಡೆದೋಗುತ್ತೆ. ಆಗ ರಾಖಿ ಮತ್ತು ಕಣ್ಮಣಿ ಶಿವರಾಮೇಗೌಡರು ಹಾಗೆ ಅಮ್ಮಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತಾರೆ. ಆಗ ಇಬ್ಬರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ವಿದ್ಯಾ ಅಂತೂ ತುಂಬಾ ಖುಷಿ ಪಡ್ತಾರೆ. ಕಣ್ಮಣಿ ಮುಖದಲ್ಲಿ ನಗು ನೋಡಿಬಿಟ್ಟು ವಿದ್ಯಾ ಇಲ್ಲಿ ಭದ್ರನ ನೋಡ್ತಾರೆ. ಆಗ ಭದ್ರ ತಿರುಗಿ ವಿದ್ಯೆನೇ ನೋಡ್ತಾ ಇರ್ತಾರೆ. ಭದ್ರಗೆ ಗೊತ್ತಾಗುತ್ತೆ ವಿದ್ಯಾ ಎಷ್ಟು ಒಳ್ಳೆಯವಳು, ಎಲ್ಲ ಒಳ್ಳೆಯದೇ ಮಾಡಿದ್ದಾಳೆ ಅಂತ ಭದ್ರ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ಇಲ್ಲಿ ಕಣ್ಮಣಿ ಮತ್ತು ರಾಖಿನ ಮನೆಗೆ ಕರ್ಕೊಂಡು ಬರ್ತಾರೆ. ಚಂಪಾ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ. ಆಗ ಇಲ್ಲಿ ಕಣ್ಮಣಿ ದೇವ್ರ ಮುಂದೆ ಪೂಜೆ ಮಾಡ್ತಾರೆ. ಆಗ ಎಲ್ಲ ಮುಗಿಯುತ್ತೆ. ಆದರೆ ಇದನ್ನೆಲ್ಲ ಹೇಗಾಯಿತು, ಯಾಕಾಯಿತು ಅಂತ ಇಲ್ಲಿ ಶಿವರಾಮೇಗೌಡರು ಪಂಚಾಯಿತಿ ಶುರು ಮಾಡ್ತಾರೆ. ಆಗ ಎಲ್ಲರೂ ಕೂಡ ಬಂದು ನಿಂತ್ಕೊತಾರೆ. ಆಗ ಇಲ್ಲಿ ಈಶ್ವರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅದನ್ನು ನೋಡಿದ ವಿನಂತಿ, ಅವ್ವ, ಇವತ್ತು ಈಶ್ವರ್ಯತೆ ಸಿಕ್ಕಾಕೊಂಡ್ಬಿಟ್ರು ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಈಶ್ವರಿ, ಅಯ್ಯೋ ಬಾವ, ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ ಇದು ಏನಾಯಿತೋ ಹೇಗೋ, ಆದರೆ ಆ ಹುಡುಗ ಇಷ್ಟು ಕೆಟ್ಟವನು ಅಂತ ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ನನಗೆ ಗೊತ್ತೇ ಇರಲಿಲ್ಲ ಅಂತ ಈಶ್ವರಿ ಹೇಳ್ತಾರೆ. ಈಶ್ವರಿ ಮಾಡಿರೋ ತಪ್ಪಿಗೆ ಗೋವಿಂದ ಚಾಟಿಯಿಂದ ತನ್ನ ಮೈಗೆ ತಾನು ಹೊಡ್ಕೊತಾನೆ. ನೀವಿಬ್ಬರು ನನ್ನ ಕುಟುಂಬದವರು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಅಂತ ಹೊಡ್ಕೊತಾರೆ. ಅದನ್ನು ನೋಡಿ ಅಮ್ಮ ಬಂದು, ಲೇ ಗೋವಿಂದ, ಏನ್ಲ ಇದಲ್ಲ ಅಂತ ಹೇಳ್ತಾರೆ, ತಡೀತಾರೆ. ಅವರು, ನೀವು ಮಾಡಿರೋ ತಪ್ಪಿಗೆ ನೀನು ಮತ್ತೆ ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಹೋಗಿ ಶೆಡ್ಡಲ್ಲಿರಿ, ಮನೇಲಿರೋಕ್ಕೆ ಯಾವ ಅರ್ಹತೆಯೂ ಇಲ್ಲ ಅಂತ ಗೋವಿಂದ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ, ಏನ್ಲ ಮಾತಾಡ್ತಾ ಇದೆಯಾ, ನಾವು ಶೆಡ್ಡಲ್ಲಿರ್ಬೇಕಂತ ಈಶ್ವರಿ ಹೇಳ್ತಾರೆ. ಮಾಡಿದ ತಪ್ಪಿಗೆ ಮನೆಯಿಂದ ಹೊರಗೆ. ಅದನ್ನು ನೋಡಿ ಸಾವಿತ್ರಿಗೆ ತುಂಬಾ ಖುಷಿಯಾಗುತ್ತೆ. ಈ ಕಡೆ ಭದ್ರಗೆ ವಿದ್ಯೆ ಮೇಲೆ ಪ್ರೀತಿ ಶುರು ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.